ನಮಸ್ಕಾರ ಗೆಳೆಯರೇ, ಕನ್ನಡ ನ್ಯೂ ಜಿಕೆ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಮತ್ತು ಇತರರೊಂದಿಗೆ ಹಂಚಿಕೊಳ್ಳಿ. ಈಗ ಕತೆಗೆ ಹೋಗೋಣ. ಯೋಗೇಶ್ನಿಗೆ ವಯಸ್ಸು 25. ಅವನ ಅಣ್ಣ ವಿರಾಜ್ ಇತ್ತೀಚೆಗಷ್ಟೇ ಮದುವೆಯಾಗಿದ್ದ. ಅವನ ಅತ್ತಿಗೆ ನೋಡುವುದಕ್ಕೆ ತುಂಬಾ ಸುಂದರವಾಗಿದ್ದಾಳೆ. ಅಣ್ಣ ಅತ್ತಿಗೆ ಇಬ್ಬರು ತುಂಬಾ ಸಂತೋಷವಾಗಿ ಸಂಸಾರ ನಡೆಸುತ್ತಿದ್ದಾರೆ. ಅದನ್ನು ಕಂಡು ತನ್ನ ಅಣ್ಣ ತುಂಬಾ ಅದೃಷ್ಟ ಮಾಡಿದ್ದಾನೆ ಅಂತ ಅಂದುಕೊಂಡ ಯೋಗೇಶ್. ನಾನು ಕೂಡ ಮದುವೆಯಾದರೆ ಇಂತಹದೇ ಹುಡುಗಿ ನನಗೆ ಸಿಗಬೇಕು, ಆಗ ಜೀವನ ಸುಂದರವಾಗಿರುತ್ತದೆ ಅಂತೆಲ್ಲ ಅಂದುಕೊಂಡ ಯೋಗೇಶ್. ಯಾಕೆಂದರೆ ಅವನ ಅಣ್ಣ ವಿರಾಜ್ ಯಾವಾಗಲೂ ತನ್ನ ಹೆಂಡತಿ ಸ್ವಾತಿಯನ್ನು ಹೊಗಳುತ್ತಲೇ ಇರುತ್ತಾನೆ. ಅವಳ ಅಂದವನ್ನು, ಅವಳು ಮಾಡುವ ಕೆಲಸವನ್ನು ಯಾವಾಗಲೂ ಮೆಚ್ಚುತ್ತಾನೆ. ಅವಳು ಕೇವಲ ನೋಡುವುದಕ್ಕೆ ಮಾತ್ರ ಸುಂದರಿಯಲ್ಲ, ಮಾತಿನಲ್ಲೂ ಕೂಡ ತುಂಬಾ ಚೆನ್ನಾಗಿ ಮಾತನಾಡುತ್ತಾಳೆ. ಅಣ್ಣ ತುಂಬಾ ಅದೃಷ್ಟವಂತ ಅಂತ ಹೇಳುತ್ತಾ ತನ್ನ ಕೆಲಸಕ್ಕೆ ಹೋಗುತ್ತಾನೆ ಯೋಗೇಶ್. ಒಂದು ದಿನ ಆಫೀಸಿಗೆ ಕೆಲಸಕ್ಕೆ ಹೋದ ವಿರಾಜ್ ಕೆಲಸ ಮುಗಿದ ಮೇಲೆ ತನ್ನ ಹೆಂಡತಿಗೋಸ್ಕರ ಮಲ್ಲಿಗೆ ಹೂ, ಗುಲಾಬಿ ಹೂ ಹಾಗೂ ಕೆಲವೊಂದು ಹಣ್ಣುಗಳನ್ನು ತೆಗೆದುಕೊಂಡು ವಾಪಸ್ ಮನೆಗೆ ಬರುತ್ತಿದ್ದ. ಹಾಗೆ ತನ್ನ ಬೈಕಲ್ಲಿ ಬರುತ್ತಿರುವಾಗ ದಾರಿಯಲ್ಲಿ ಸೆಂಟ್ ಬಾಟಲ್ಗಳನ್ನು ಮಾರುತ್ತಿದ್ದ ಶಾಪ್ ಒಂದನ್ನು ನೋಡಿದ. ತನ್ನ ಹೆಂಡತಿಗೆ ಇಷ್ಟವಾದ ಪರಿಮಳದ ಒಂದು ಸೆಂಟ್ ಬಾಟಲಿ ಅನ್ನು ತೆಗೆದುಕೊಂಡ. ಹಾಗೆ ಅಲ್ಲಿಂದ ಮನೆಯ ಕಡೆ ಹೊರಟ. ಹಾಗೆ ದಾರಿಯಲ್ಲಿ ಬರುವಾಗ ಬೈಕ್ ಸ್ಕಿಡ್ ಆಗಿ ಆಕ್ಸಿಡೆಂಟ್ ಆಗುತ್ತದೆ. ಈ ಸುದ್ದಿಯನ್ನು ಕೇಳಿದ ಸ್ವಾತಿಗೆ ಹೃದಯವೇ ಒಡೆದು ಹೋದಂತಾಗುತ್ತದೆ. ಹಾಗೆ ತಲೆ ಸುತ್ತಿ ಕೆಳಗಡೆ ಬಿದ್ದು ಬಿಡುತ್ತಾಳೆ. ಯೋಗೇಶ್ ಅವಳ ಮುಖಕ್ಕೆ ನೀರು ಚಿಮುಕಿಸಿ ಹಾಗೆ ಎಬ್ಬಿಸಿ ಕೂರಿಸುತ್ತಾನೆ. ಸ್ವಾತಿ ಯೋಗೇಶ್ನನ್ನು ಹಿಡಿದುಕೊಂಡು ತುಂಬಾ ಆಳುತ್ತಾಳೆ. ಧೈರ್ಯ ತಂದುಕೊಳ್ಳಿ ಅತ್ತಿಗೆ, ಅಣ್ಣನಿಗೆ ಏನು ಆಗಲ್ಲ ಅಂತ ಸಮಾಧಾನ ಮಾಡುತ್ತಾನೆ. ಈ ಕಡೆ ಯೋಗೇಶ್ನ ಅಮ್ಮ ಸುದ್ದಿ ಕೇಳಿ ಅಳುತ್ತಾ ಒಳಕ್ಕೆ ಬರುತ್ತಾರೆ. ಎಷ್ಟು ಚೆನ್ನಾಗಿರುವ ಸಂಸಾರ ಈ ರೀತಿ ಆಯಿತು, ಯಾರ ಕಣ್ಣು ಬಿತ್ತೋ ಅಂತ ಅಳುತ್ತಾರೆ. ಅಯ್ಯೋ, ಮುಂದೆ ನನ್ನ ಪರಿಸ್ಥಿತಿ ಏನಾಗಬಹುದು ಅಂತೆಲ್ಲ ಯೋಚನೆಯಿಂದ ಕಂಗೆಟ್ಟು ಅಳುತ್ತಾ ಸ್ವಾತಿ ಯೋಗೇಶ್ ಮತ್ತು ಅತ್ತೆಯ ಜೊತೆ ಹಾಸ್ಪಿಟಲ್ಗೆ ಹೋಗುತ್ತಾಳೆ. ವಿರಾಜ್ನನ್ನು ಚೆಕ್ಅಪ್ ಮಾಡಿದ ಡಾಕ್ಟರ್ ಯೋಗೇಶ್ನನ್ನು ಕರೆದು ಮಾತನಾಡುತ್ತಾರೆ. ಪರಿಸ್ಥಿತಿ ಸ್ವಲ್ಪ ಗಂಭೀರವಾಗಿರುವುದರಿಂದ ನಮ್ಮ ಪ್ರಯತ್ನವನ್ನು ನಾವು ಮಾಡುತ್ತಿದ್ದೇವೆ. ಒಂದು ವೇಳೆ ಅವನು ಉಳಿದುಕೊಂಡರೂ ಕೂಡ ಸಹಜ ಸ್ಥಿತಿಗೆ ಬರುವುದಕ್ಕೆ ತುಂಬಾ ಸಮಯ ಬೇಕಾಗಬಹುದು ಅಂತ ಹೇಳುತ್ತಾರೆ. ಅವನು ತನ್ನ ಕೆಲಸವನ್ನು ಅವನೇ ಮಾಡಿಕೊಳ್ಳಲಾರ, ಅವನಿಗೆ ಯಾರಾದ್ರೂ ಸಹಾಯ ಮಾಡಬೇಕಾಗುತ್ತದೆ ಅಂತ ಹೇಳುತ್ತಾರೆ. ಅದನ್ನು ಕೇಳಿ ಸ್ವಾತಿ ತುಂಬಾ ಯೋಚನೆಗೆ ಬೀಳುತ್ತಾಳೆ. ಅಯ್ಯೋ, ಏನು ಮಾಡಲಿ, ಇಂತಹ ಪರಿಸ್ಥಿತಿ ಬಂತು, ನನ್ನ ಜೀವನ ಸುಂದರವಾಗಿ ಸಾಗುತ್ತಿದೆ ಅಂತ ಅಂದುಕೊಂಡರೆ ಮದುವೆಯಾದ ಕೆಲವೇ ದಿನಗಳಲ್ಲಿ ಈ ರೀತಿ ಆಯ್ತಲ್ಲ ಅಂತ ನೆನೆಸಿಕೊಂಡು ಅಳುತ್ತಿರುತ್ತಾಳೆ. ಬಂಧುಗಳೆಲ್ಲ ಹಾಸ್ಪಿಟಲ್ಗೆ ಬಂದು ನೋಡಿಕೊಂಡು ಹೋಗುತ್ತಿರುತ್ತಾರೆ. ಸ್ವಾತಿಯ ಬಂಧುಗಳು ಕೆಲವರು ಬರುತ್ತಾರೆ. ಅವನ ಪರಿಸ್ಥಿತಿಯನ್ನು ನೋಡಿ, ಅಯ್ಯೋ, ಎಂತ ಗಂಡಿಗೆ ನಿನ್ನನ್ನು ಮದುವೆ ಮಾಡಿಕೊಟ್ಟರು, ನಿನ್ನ ಪರಿಸ್ಥಿತಿ ತುಂಬಾ ಕಷ್ಟ ಆಯ್ತಲ್ಲ, ಇನ್ನೇನ್ ಮಾಡ್ತೀಯಾ ಅಂತೆಲ್ಲ ಹೇಳಿ ಹೋಗುತ್ತಾರೆ. ಒಂದು ಕಡೆ ತನ್ನ ಗಂಡನಿಗೆ ಈ ರೀತಿ ಆಗಿದೆ ಎನ್ನುವ ಯೋಚನೆ ಒಂದಾದರೆ, ಇನ್ನೊಂದೆಡೆ ಬಂದು ಹೋಗುವ ಬಂಧುಗಳು ಆಡುವ ಮಾತು ಬೇರೆ. ಇದನ್ನೆಲ್ಲ ಅತ್ತಿಗೆ ಹೇಗೆ ಸಹಿಸಿಕೊಳ್ಳುತ್ತಾರೆ ಅಂತ ಯೋಚಿಸುತ್ತಿರುತ್ತಾನೆ ಯೋಗೇಶ್. ಹೀಗೆ ಬಹಳ ದಿನಗಳ ತನಕ ಹಾಸ್ಪಿಟಲ್ ಅಲ್ಲಿ ಅವನಿಗೆ ಟ್ರೀಟ್ಮೆಂಟ್ ಮಾಡಿ ಆಮೇಲೆ ಡಾಕ್ಟರ್ ಅವನ ರಿಪೋರ್ಟ್ ನೋಡಿ ಯೋಗೇಶ್ ಮತ್ತು ಸ್ವಾತಿಯನ್ನು ಕರೆದು ಹೇಳುತ್ತಾರೆ, ನೀವು ಅವನನ್ನು ಮನೆಗೆ ಕರೆದುಕೊಂಡು ಹೋಗಿ ಜಾಗೃತಿಯಾಗಿ ನೋಡಿಕೊಳ್ಳುತ್ತೀರಿ ಅಂತಾದರೆ ಅವನನ್ನು ಬೇಕಾದರೆ ಡಿಸ್ಚಾರ್ಜ್ ಮಾಡಬಹುದು, ಇಲ್ಲವಾದರೆ ಅವನು ಇಲ್ಲಿಯೇ ಇನ್ನು ತುಂಬಾ ದಿನ ಇರಬೇಕಾಗುತ್ತದೆ ಅಂತ ಹೇಳುತ್ತಾರೆ. ನಾನು ಅವರ ಹೆಂಡತಿ, ನಾನು ಅವರನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ, ಆ ಬಗ್ಗೆ ನೀವು ಯೋಚನೆ ಮಾಡಬೇಡಿ ಅಂತ ಹೇಳುತ್ತಾಳೆ ಸ್ವಾತಿ. ಸರಿ, ಹಾಗಾದರೆ ಕರೆದುಕೊಂಡು ಹೋಗಿ ಅಂತ ಡಾಕ್ಟರ್ ಔಷಧಿಯನ್ನು ಬರೆದು ಕೊಟ್ಟು ವಿರಾಜ್ ನನ್ನ ಮನೆಗೆ ಕಳುಹಿಸಿ ಕೊಡುತ್ತಾರೆ. ವಿರಾಜ್ ನನ್ನ ಮನೆಗೆ ಕರೆದುಕೊಂಡು ಹೋದ ಮೇಲೆ ಅವನ ಸೇವೆಯನ್ನು ಮಾಡುತ್ತಾ ಸದಾ ಯೋಚನೆಯಲ್ಲಿರುವ ತನ್ನ ಅತ್ತಿಗೆಯನ್ನು ಕಂಡು ಯೋಗೇಶ್ಗೆ ತುಂಬಾ ಬೇಸರವಾಗುತ್ತದೆ. ಅತ್ತಿಗೆ ಅಣ್ಣನನ್ನು ಕಣ್ಣಿನ ರೆಪ್ಪೆಯಲ್ಲಿ ಇಟ್ಟುಕೊಂಡು ನೋಡಿಕೊಳ್ಳುತ್ತಿದ್ದಾರೆ, ಅವನ ಸೇವೆ ಮಾಡುತ್ತಿರುತ್ತಾರೆ. ಅಣ್ಣ ಬೇಗ ಮೊದಲಿನಂತೆ ಆಗಿ ಅವಳನ್ನು ನೋಡಿಕೊಳ್ಳುವ ಸಮಯ ಯಾವಾಗ ಬರುತ್ತೋ ಅಂತ ಯೋಗೇಶ್ ಯೋಚಿಸುತ್ತಿರುತ್ತಾನೆ. ದಿನಗಳು ಕಳೆಯುತ್ತಿದೆ, ಆದರೆ ವಿರಾಜನ ಆರೋಗ್ಯದಲ್ಲಿ ಮಾತ್ರ ಅಷ್ಟೇನೂ ಸುಧಾರಣೆ ಕಾಣಿಸುತ್ತಿಲ್ಲ. ಒಮ್ಮೊಮ್ಮೆ ಎದ್ದು ಕುಳಿತರೂ ಕೂಡ ನೋಡುತ್ತಿದ್ದಂತೆ ಅಲ್ಲೇ ಬಿದ್ದು ಹೋಗುತ್ತಿದ್ದ ವಿರಾಜ್. ಇದನ್ನೆಲ್ಲ ಕಂಡು ಸ್ವಾತಿಗೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗುತ್ತಿರಲಿಲ್ಲ. ಸ್ವಾತಿ ಸದಾ ಯೋಚನೆಯಲ್ಲಿ ಯಾವಾಗಲೂ ಒಂದು ಕಡೆ ಕುಳಿತುಕೊಂಡಿರುತ್ತಾಳೆ. ಒಂದು ದಿನ ತನ್ನ ಪರಿಸ್ಥಿತಿಯನ್ನೆಲ್ಲ ಯೋಚಿಸುತ್ತಾ ಮನೆ ಹೊರಗಡೆ ಹೋಗಿ ನಿಂತಿದ್ದಳು. ಜೋರಾಗಿ ಮಳೆ ಸುರಿಯುತ್ತಿತ್ತು.
ಮಳೆ ಬರುತ್ತಿದ್ದರೂ ಅದನ್ನು ಲೆಕ್ಕಿಸದೆ ಸ್ವಾತಿ ತನ್ನದೇ ಯೋಚನೆಯಲ್ಲಿ ಮುಳುಗಿ ಹೋಗಿದ್ದಳು. ಮನೆ ಒಳಗಡೆಯಿಂದ ಅತ್ತೆ, ಏನು ಸ್ವಾತಿ, ಅಷ್ಟೊಂದು ಮಳೆ ಬರ್ತಾ ಇದೆ, ಹೊರಗಡೆ ನಿಂತಿದ್ದೀಯಲ್ಲ, ಬಾ ಒಳಗೆ ಅಂತ ಕರೆದರು. ಅವರು ಎಷ್ಟು ಜೋರಾಗಿ ಕರೆದರೂ ಸ್ವಾತಿ ಮಾತ್ರ ತಿರುಗಿ ಅವರ ಕಡೆ ನೋಡುತ್ತಿರಲಿಲ್ಲ. ತನ್ನ ಗಂಡನ ವಿಷಯ ತುಂಬಾ ಮನಸ್ಸಿಗೆ ಹೆಚ್ಚಿಕೊಂಡಿದ್ದಾಳೆ ಅಂತ ಅರ್ಥ ಮಾಡಿಕೊಂಡ ಅತ್ತೆ, ಅವಳನ್ನು ಯಾವುದಾದರೂ ದೇವಸ್ಥಾನಕ್ಕೆ ಕರೆದುಕೊಂಡು ಹೋದರೆ ಸ್ವಲ್ಪ ಸಮಾಧಾನ ಆಗಬಹುದು ಅಂತ ಮರುದಿನ ಹತ್ತಿರದ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಏನ್ ಸ್ವಾತಿ, ಇಷ್ಟೊಂದು ಯೋಚನೆ ಮಾಡಿದರೆ ಹೇಗೆ, ನೀನು ಸ್ವಲ್ಪ ಧೈರ್ಯ ತಂದುಕೊಳ್ಳಬೇಕು ಅಂತ ಅತ್ತೆ ಅವಳಿಗೆ ಧೈರ್ಯವನ್ನು ಕೊಡುತ್ತಾರೆ. ಆದರೆ ಸ್ವಾತಿ, ನನಗೆ ಏನು ಮಾಡಬೇಕೆನ್ನುವುದೇ ತೋಚುತ್ತಾ ಇಲ್ಲ ಅತ್ತೆ, ತಲೆ ಕೆಟ್ಟು ಹೋದ ಹಾಗಿದೆ. ಇಂಥ ಪರಿಸ್ಥಿತಿ ಮಾತ್ರ ಯಾರಿಗೂ ಬರಬಾರದು ಅಂತೆಲ್ಲ ದುಃಖಿಸುತ್ತಿದ್ದಳು. ಆಗ ಅವಳು ಅಲ್ಲೇ ಸ್ವಲ್ಪ ಹೊತ್ತು ಇದ್ದರೆ ಮನಸ್ಸಿಗೆ ಬದಲಾವಣೆಯಾಗಬಹುದು ಅಂತ ಅತ್ತೆ ಅವಳನ್ನು ದೇವಸ್ಥಾನದಲ್ಲೇ ಸ್ವಲ್ಪ ಹೊತ್ತು ಇರಲು ಹೇಳಿ, ಅಲ್ಲೇ ಪಕ್ಕದಲ್ಲಿರುವ ಮಾರ್ಕೆಟ್ಗೆ ಹೋಗಿ ಬರುತ್ತೇನೆ ಅಂತ ಹೋಗುತ್ತಾರೆ. ಅದೇ ಸಮಯಕ್ಕೆ ಅಲ್ಲಿಗೆ ಸ್ವಾತಿಯ ಅಪ್ಪ ಬರ್ತಾರೆ. ಸ್ವಾತಿ ಅಲ್ಲಿ ಯೋಚಿಸುತ್ತಾ ಕುಳಿತುಕೊಂಡಿರುವುದನ್ನು ನೋಡಿ, ಅಯ್ಯೋ, ಎಂಥ ಪರಿಸ್ಥಿತಿ ಬಂತು ನಿನಗೆ, ನೀನು ಜೀವನದಲ್ಲಿ ಚೆನ್ನಾಗಿರಬೇಕು ಅಂತ ಯೋಚಿಸಿ ನಾನು ತುಂಬಾ ದುಡ್ಡು ಖರ್ಚು ಮಾಡಿ ನಿನ್ನ ಮದುವೆ ಮಾಡಿದೆ. ಈಗ ನೋಡಿದರೆ ಆ ಕಡೆ ದುಡ್ಡು ಹೋಯಿತು, ಈ ಕಡೆ ನೀನು ಕೂಡ ಸಂತೋಷವಾಗಿಲ್ಲ ಅಂತ ಹೇಳುತ್ತಾರೆ ಅವರಪ್ಪ. ಅಷ್ಟಕ್ಕೂ ನಿನಗೇನು ಕಡಿಮೆ ಆಗಿದೆ, ನೀನು ಈಗಲೂ ಮನಸ್ಸು ಮಾಡಿ ನಮ್ಮ ಮನೆಗೆ ಬಾ, ನಿನಗೆ ನಾನು ಇನ್ನೊಂದು ಮದುವೆ ಮಾಡಿಸುತ್ತೇನೆ. ಜೀವನವನ್ನು ಹೀಗೆ ಕೊರಗುತ್ತಾ ಕಡೆಯಬೇಡ, ನಮ್ಮ ಮನೆಯಲ್ಲಿ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಅಂತ ಮಗಳಿಗೆ ಹೇಳುತ್ತಾರೆ. ಅದನ್ನು ಕೇಳಿ ಸ್ವಾತಿಗೆ, ಅಪ್ಪನಿಗೆ ಏನು ಹೇಳಬೇಕು ಅಂತ ತಿಳಿಯದೆ, ಏನನ್ನು ಮಾತನಾಡದೆ ಸುಮ್ಮನೆ ಕುಳಿತುಕೊಳ್ಳುತ್ತಾಳೆ. ಅಯ್ಯೋ, ಅಪ್ಪ ಯಾಕೆ ಈ ರೀತಿ ಮಾತನಾಡುತ್ತಿದ್ದಾರೆ ಅಂತ ಇನ್ನಷ್ಟು ಯೋಚನೆಗೆ ಬೀಳುತ್ತಾಳೆ. ಆ ದಿನ ರಾತ್ರಿ ಮನೆಗೆ ಹೋದಾಗ ಸ್ವಾತಿ ಆ ವಿಷಯವನ್ನು ಯೋಗೇಶ್ಗೆ ಹೇಳುತ್ತಾಳೆ. ಅದನ್ನು ಕೇಳಿಸಿಕೊಂಡ ವಿರಾಜ್ ತುಂಬಾ ಬೇಸರ ಪಡುತ್ತಾನೆ. ಅಯ್ಯೋ, ತನ್ನ ಹೆಂಡತಿಯನ್ನು ನನ್ನಿಂದ ದೂರ ಮಾಡುತ್ತಾರಾ ಅಂತ ದುಃಖ ಪಡುತ್ತಾನೆ. ಕೆಲವು ದಿನಗಳು ಕಳೆದ ನಂತರ ಇನ್ನೊಮ್ಮೆ ಸ್ವಾತಿಗೆ ಅವರ ಅಪ್ಪ ಸಿಗುತ್ತಾರೆ. ಮತ್ತೆ ಅವಳ ಮದುವೆ ವಿಷಯವಾಗಿ ಕೇಳುತ್ತಾರೆ. ಆಗ ಸ್ವಾತಿ, ಏನು ಮಾತನಾಡುತ್ತಿದ್ದೀರಾ ಅಪ್ಪ, ನಾನು ನನ್ನ ಗಂಡ ಇರುವಾಗಲೇ ಇನ್ನೊಂದು ಮದುವೆ ಮಾಡಿಕೊಳ್ಳಬೇಕಾ, ಅದು ಸಾಧ್ಯವಿಲ್ಲ. ನಮ್ಮ ಬಂಧುಗಳೆಲ್ಲ ನನ್ನ ಬಗ್ಗೆ ಏನು ಮಾತನಾಡಿಕೊಳ್ಳಲ್ಲ, ನನಗೆ ನನ್ನ ಗಂಡನೇ ಸರ್ವಸ್ವ, ಇನ್ನೊಂದು ಮದುವೆಯ ಮಾತೇ ಇಲ್ಲ ಅಂತ ಹೇಳುತ್ತಾಳೆ. ಒಂದು ದಿನ ವಿರಾಜ್ ಹಾಸಿಗೆಯಿಂದ ಎದ್ದೇಳುವಾಗ ಬೀಳುತ್ತಾನೆ. ಅವನನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗುತ್ತಾರೆ. ಅವನ ಕಾಲಲ್ಲಿ ಸ್ವಲ್ಪ ರಕ್ತ ಬರುತ್ತಿರುತ್ತದೆ. ಡಾಕ್ಟರ್ ಚೆಕ್ ಮಾಡಿ, ಗಾಯ ಇನ್ನೂ ಹಸಿ ಇರುವುದರಿಂದ ಒಂದೆರಡು ದಿನ ಆಸ್ಪತ್ರೆಯಲ್ಲಿ ಇದ್ದು ಟ್ರೀಟ್ಮೆಂಟ್ ತೆಗೆದುಕೊಂಡು ಆಮೇಲೆ ಹೋಗಿ ಅಂತ ಹೇಳುತ್ತಾರೆ. ಸ್ವಾತಿ ಅವನ ಪಕ್ಕದಲ್ಲಿ ಕುಳಿತುಕೊಂಡು ಅವನನ್ನು ನೋಡಿಕೊಂಡಿರುತ್ತಾಳೆ. ಆ ದಿನ ಸಂಜೆ ವಿರಾಜನ ಅಮ್ಮ ಸ್ವಾತಿಯನ್ನು ಕರೆದು ಹೇಳುತ್ತಾರೆ, ಹಗಲು ರಾತ್ರಿ ಅವನ ಸೇವೆ ಮಾಡುತ್ತಾ ನೀನು ತುಂಬಾ ಸೊರಗಿ ಹೋಗಿದ್ದೀಯ, ನೀನು ಒಂದು ಕೆಲಸ ಮಾಡು, ಈಗ ಮನೆಗೆ ಹೋಗು, ಸ್ವಲ್ಪ ರೆಸ್ಟ್ ಮಾಡಿ ನಾಳೆ ಬೆಳಿಗ್ಗೆ ಬಾ, ರಾತ್ರಿ ನಾನು ಅವನನ್ನು ನೋಡಿಕೊಳ್ಳುತ್ತೇನೆ ಅಂತ ಹೇಳಿ ಅವಳನ್ನು ಮನೆಗೆ ಕಳುಹಿಸಿಕೊಡುತ್ತಾರೆ. ಆದರೆ ಸ್ವಾತಿ, ಬೇಡ ಅತ್ತೆ, ನಾನು ಇಲ್ಲೇ ಇರುತ್ತೇನೆ ಅಂತ ಹೇಳುತ್ತಾಳೆ. ಆದರೆ ಅತ್ತೆ ಅವಳನ್ನು ಒತ್ತಾಯ ಮಾಡಿ, ಏನು ಬೇಡ, ರಾತ್ರಿ ನಾನು ಇರುತ್ತೇನೆ, ನೀನು ಮನೆಗೆ ಹೋಗಿ ರೆಸ್ಟ್ ಮಾಡು ಅಂತ ಸ್ವಾತಿಯನ್ನು ಮನೆಗೆ ಕಳುಹಿಸಿಕೊಡುತ್ತಾರೆ. ಮನೆಯಲ್ಲಿ ಯೋಗೇಶ್ ಮತ್ತು ಸ್ವಾತಿ ಇಬ್ಬರು ಇರುತ್ತಾರೆ. ಸ್ವಾತಿ ಅಡುಗೆ ಮಾಡಿಕೊಡುತ್ತಾಳೆ. ಯೋಗೇಶ್, ನಾನು ಊಟ ತೆಗೆದುಕೊಂಡು ಹೋಗಿ ಅಮ್ಮ ಮತ್ತು ಅಣ್ಣನಿಗೆ ಕೊಟ್ಟು ಬರುತ್ತೇನೆ, ನೀನು ಇಲ್ಲೇ ಇರು ಅಂತ ಅವಳನ್ನು ಮನೆಯಲ್ಲಿ ಬಿಟ್ಟು ಆಸ್ಪತ್ರೆಗೆ ಹೋಗುತ್ತಾನೆ. ಯೋಗೇಶ್ ಆಸ್ಪತ್ರೆಗೆ ಹೋಗಿ ಊಟವನ್ನು ಕೊಟ್ಟು ಹಾಗೆ ಮನೆಗೆ ಹೊರಡುತ್ತಾನೆ. ಬರುವಾಗ ಅವನ ತಲೆಯಲ್ಲಿ ತುಂಬಾ ಆಲೋಚನೆಗಳು ಬರುತ್ತವೆ. ತನ್ನ ಅಣ್ಣನ ಸಂಸಾರದಲ್ಲಿ ಯಾಕೆ ಹೀಗಾಯಿತು, ಯಾಕೆ ಇಷ್ಟೊಂದು ಕಷ್ಟ ಬರುತ್ತಾ ಇದೆ ಅಂತೆಲ್ಲ ಯೋಚಿಸುತ್ತಿರುತ್ತಾನೆ. ಹಾಗೆ ಯೋಚಿಸುತ್ತಾ ಬಾರೊಂದಕ್ಕೆ ಹೋಗಿ ಆ ಯೋಚನೆಯಲ್ಲಿ ತುಂಬಾ ಕುಡಿಯುತ್ತಾನೆ. ಹಾಗೆ ತುಂಬಾ ಕುಡಿದುಕೊಂಡು ಮನೆಗೆ ಬರುತ್ತಾನೆ. ಕುಡಿದುಕೊಂಡು ಬಂದ ಮೈದುನನನ್ನು ಕಂಡ ಸ್ವಾತಿ, ಏನಿದು, ಕುಡಿದುಕೊಂಡು ಬಂದಿದ್ಯಾ ಅಂತ ಕೇಳುತ್ತಾಳೆ. ಇಲ್ಲ, ನಾನು ಕುಡಿದಿಲ್ಲ ಅಂತ ತೂರಾಡುತ್ತಾ ಮನೆ ಒಳಕ್ಕೆ ಹೋಗುತ್ತಾನೆ ಯೋಗೇಶ್. ಸ್ವಾತಿ ಅವನನ್ನು ಹಿಡಿದುಕೊಂಡು, ಏನಿದು, ನಿನ್ನ ಅಣ್ಣನ ಪರಿಸ್ಥಿತಿ ಹೀಗೆ ಆಗಿರುವಾಗ ನೀನು ಈ ರೀತಿ ಕುಡಿದುಕೊಂಡು ಬರುವುದೆಲ್ಲ ಬೇಕಿತ್ತಾ ಅಂತ ಕೇಳುತ್ತಾಳೆ. ಇಂಥ ಪರಿಸ್ಥಿತಿಯಲ್ಲಿ ನೀನು ಕುಡಿಯುವುದಿದು ಎಷ್ಟು ಸರಿ ಅಂತ ಕೋಪದಿಂದ ಮಾತನಾಡುತ್ತಾಳೆ. ಇಲ್ಲ ಅತ್ತಿಗೆ, ನಾನು ಏನು ಮಾಡಲಿ ಹೇಳಿ, ನಿಮ್ಮ ಪರಿಸ್ಥಿತಿಯನ್ನೆಲ್ಲ ಕಂಡು ನನಗೆ ತಲೆ ಕೆಟ್ಟು ಹೋದ ಹಾಗೆ ಆಗಿದೆ. ನನ್ನ ಕೈಯಿಂದ ಏನು ಮಾಡಲು ಆಗದೆ ಯೋಚನೆಯಲ್ಲೇ ನಾನು ಹೀಗೆ ಕುಡಿದೆ.
ದಯವಿಟ್ಟು ತಪ್ಪು ತಿಳಿದುಕೊಳ್ಳಬೇಡಿ ಅಂದ. ಹಾಗೆ ಮಾತನಾಡುತ್ತಾ ಸ್ವಾತಿಯ ಹತ್ತಿರಕ್ಕೆ ಹೋಗುತ್ತಾನೆ. ಇವನು ಏನು ಮಾಡುತ್ತಾನೆ ಅಂತ ಗೊತ್ತಾಗದೆ ಸ್ವಾತಿ ದೂರ ಹೋಗುತ್ತಾಳೆ. ತಾನು ಕುಡಿದ ಮತ್ತಿನಲ್ಲಿ ಅವನಿಗೆ ತಾನು ಏನು ಮಾಡುತ್ತಿದ್ದೇನೆ ಅನ್ನುವುದು ತಿಳಿದಿರಲಿಲ್ಲ. ಹಾಗೆ ಇನ್ನಷ್ಟು ಹತ್ತಿರ ಹೋಗಿ ಅವಳನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಾನೆ. ಸ್ವಾತಿಗೆ ತಪ್ಪಿಸಿಕೊಳ್ಳಲಾಗಿದೆ, ಕಂಗಲಾಗಿ ಅವನನ್ನೇ ನೋಡುತ್ತಿರುತ್ತಾಳೆ. ಆದರೆ ಯೋಗೇಶ್ ಇನ್ನಷ್ಟು ಮುಂದುವರೆದು ಅವಳನ್ನು ತಬ್ಬಿಕೊಳ್ಳುತ್ತಾನೆ. ಆಗ ಸ್ವಾತಿ ಕೋಪದಿಂದ ಅವನ ಕೆನ್ನೆಗೆ ಹೊಡೆಯುತ್ತಾಳೆ. ಆದರೆ ಯೋಗೇಶ್ ಇದ್ಯಾವುದನ್ನೂ ಲೆಕ್ಕಿಸದೆ ಅವಳನ್ನು ಇನ್ನಷ್ಟು ಗಟ್ಟಿಯಾಗಿ ತಬ್ಬಿಕೊಂಡು ಅವಳ ಸೊಂಟವನ್ನು ಹಿಡಿದುಕೊಳ್ಳುತ್ತಾನೆ. ಅದೆಷ್ಟೋ ದಿನಗಳ ನಂತರ ಪುರುಷನ ಸ್ಪರ್ಶವಾದ ಸ್ವಾತಿ ಕಣ್ಣು ಮುಚ್ಚಿಕೊಳ್ಳುತ್ತಾಳೆ. ಅವಳಿಗೆ ತಿಳಿಯದಂತೆ ಸ್ವಲ್ಪ ಹೊತ್ತಿನಲ್ಲಿ ಅವಳು ಅದನ್ನು ಅನುಭವಿಸಲು ಮುಂದಾಗುತ್ತಾಳೆ. ಯೋಗೇಶ್ ತನ್ನ ಕೈಯಿಂದ ತನ್ನ ರಾಸಲೀಲೆಯನ್ನು ಮುಂದುವರಿಸುತ್ತಾನೆ. ಸ್ವಾತಿಗೆ ಇನ್ನೂ ತಡೆದುಕೊಳ್ಳಲು ಆಗುವುದಿಲ್ಲ. ಸಂಪೂರ್ಣವಾಗಿ ಯೋಗೀಶನಿಗೆ ಶರಣಾಗುತ್ತಾಳೆ. ಮೊದಲೇ ಸುಂದರಿಯಾಗಿದ್ದ ಅವಳು ತನ್ನ ಕೈಯಲ್ಲಿ ಸಿಕ್ಕಾಗ ಯೋಗೇಶ್ ಅವಳನ್ನು ಬಿಡದೆ ತನ್ನ ಆಸೆ ತೀರಿಸಿಕೊಳ್ಳುತ್ತಾನೆ. ಸ್ವಾತಿ ಕೂಡ ಬೇರೆ ದಾರಿ ಇಲ್ಲದೆ ಅವನಿಗೆ ಎಲ್ಲ ರೀತಿಯಲ್ಲೂ ಸಹಕರಿಸುತ್ತಾಳೆ. ಬೆಳಗ್ಗೆ ಎದ್ದಾಗ ಯೋಗೇಶ್ಗೆ ತುಂಬಾ ಗಿಲ್ಟ್ ಫೀಲ್ ಆಗುತ್ತದೆ. ಅಯ್ಯೋ, ನಾನ್ಯಾಕೆ ಹೀಗೆಲ್ಲ ಮಾಡಿದೆ, ನನ್ನನ್ನು ಕ್ಷಮಿಸಿ ಅತ್ತಿಗೆ. ಕುಡಿದ ಮತ್ತಿನಲ್ಲಿ ನಾನು ಏನು ಮಾಡಿದೆ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳುತ್ತಾನೆ ಯೋಗೇಶ್. ಅದನ್ನು ಕೇಳಿದ ಸ್ವಾತಿ, ಅಯ್ಯೋ, ಏನು ಈ ರೀತಿ ಮಾತನಾಡುತ್ತಿದ್ದಾನೆ, ಅಂದರೆ ಇನ್ನು ಮುಂದೆ ಇವನು ಯಾವತ್ತೂ ಈ ರೀತಿ ಮಾಡೋದಿಲ್ವಾ ಅಂತ ಮನಸ್ಸಿನಲ್ಲಿ ಯೋಚನೆ ಮಾಡುತ್ತಾಳೆ ಸ್ವಾತಿ. ಯಾಕೆಂದರೆ ಅವಳಿಗೂ ಕೂಡ ಅವನು ಮಾಡಿದ್ದು ಇಷ್ಟವಾಗಿತ್ತು. ಕತೆ ಇಷ್ಟವಾದರೆ ಲೈಕ್ ಮಾಡಿ, ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಿಮ್ಮ ಅಭಿಪ್ರಾಯಗಳನ್ನು kannada newsgk@gmail.com ಗೆ ಕಳಿಸಿ. ನಮಸ್ಕಾರ.